ಕಂಪ್ಲೀಟ್ ಆಗಿ ನಿಮ್ಗೆ ಜಸ್ಟಿಫಿಕೇಶನ್ ಆಗಿದೆ? ನಮ್ಮಿಬ್ಬರಿಗೂ ಈ ಸಿನಿಮಾದಲ್ಲಿ ಕಂಪ್ಲೇಂಟ್ಸ್ ಇಲ್ಲ. ಡೆಫಿನೆಟ್ಲಿ ಇಬ್ರು ಇಡೀ ಸಿನಿಮಾ ಕಾಣಿಸ್ಕೊತೀವಿ. ಅಂಡ್ ಸುಮ್ಮನೆ ಫಿಲ್ಲಿಂಗಿಗೆ ಅಂತಾನೂ ಅಲ್ಲ, ಇಬ್ರು ತುಂಬಾ ಪ್ರಾಮುಖ್ಯವಾದ ಪಾತ್ರನೇ ಪ್ಲೇ ಮಾಡಿದೀವಿ. ಸೊ ನನ್ನ ಕಡೆಯಿಂದ ನೋ ಕಂಪ್ಲೇಂಟ್. Same here. First of all, Rohit said thanks ಹೇಳ್ಬೇಕು, because this is a 3 production house collaboration. One opportunity ಕೊಟ್ಟಿದ್ದಾರೆ. It could have been anybody, but it's me. So I definitely have no complaints. And also, ಅವ್ರು ಹೇಳ್ದಂಗೆ very prominent roles, very important. Space ಮುಖ್ಯ ಆಗಲ್ಲ ಪ್ರತಿ ಸರಿ. I feel like the prominence is also important, and I think both of us have that. ಇವತ್ತು ಸರ್ ನೀವು ಫಸ್ಟ್ ಸಿಕ್ಕಿದ್ರೆ ಗ್ರೌಂಡ್ ಗಿಲ್ದು ತುಂಬ ಪ್ರಮೋಷನ್ ಮಾಡಿದ್ರಿ. ಅಂದರೆ ಒಂದು 6 months ಇಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ತುಂಬ ಲೋ ಲೆವೆಲ್ ಪ್ರತಿ ಜನಗಳನ್ನು ಮಾತಾಡ್ಸೋದೆಲ್ಲ. ಬಟ್ ಯಾಕೋ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತಿದೆ ಪರ್ಸ್ನಲಿ ನನಗೆ. ಯಾಕಂದರೆ ಲಾಸ್ಟ್ ಇವಾಗ ಬಂದಾಗ ಚಾಮರಾಜನಗರ ಬೇರೆ ಬೇರೆ ಡಿಸ್ಟ್ರಿಕ್ಗೆಲ್ಲ ಈವೆಂಟ್ಸ್ಗಳು ಮಾಡಿದ್ರಿ. ಅದು ತುಂಬ ದೊಡ್ಡ ಮಟ್ಟಕ್ಕೆ ಅದು ಸಟ್ಟು ಆಗಿತ್ತು ಎಲ್ಲ ಕಡೆ. ಸೊ ಈ ಥರ ಬಂದಿದ್ರು, ಅಲ್ಲಿ ಫ್ಯಾನ್ಸ್ ಎಲ್ಲ ಸೇರಿದ್ದು, ಅದೊಂದು ಕ್ರೌಡ್ ಅದೆಲ್ಲ ತುಂಬ ವೈರಲ್ ಆಗಿತ್ತು, ವಿಡಿಯೋಸ್ ಆಗಲಿ ಎಲ್ಲ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಈ ಸಿನಿಮಾಗೆ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತಾ ಇದೆಯಾ ಅಂತ? ಅಲ್ಲ, ಪ್ರಮೋಷನ್ ಕಮ್ಮಿ ಅಂತ ನೀವೇ ಹೇಳಿದ್ಮೇಲೆ ಗೊತ್ತಿಲ್ಲ. ಬಟ್ ಸಿ, 2 ಸಿನಿಮಾಗೂ ಪ್ರಮೋಷನಲ್ ಸ್ಟ್ರಾಟಜಿ ಬೇರೆ. ಆ ಫಿಲ್ಮ್ ಒಂಥರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ, ಈ ಫಿಲ್ಮ್ ಬೇರೆ ತರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ. ಅಂಡ್ ನಮ್ಮ ಪ್ರಕಾರ ಇವತ್ತು ಈ ಸಿನಿಮಾ ತುಂಬಾ ಕಡೆ ರೀಚ್ ಆಗಿದೆ. ಅಂಡ್ ನಾವು ತುಂಬಾ ಕಡೆ ಆಚೆ ಹೋದಾಗ್ಲೂ ಎಲ್ರಿಗೂ ಸಿನಿಮಾ ಡೇಟ್ ರಿಜಿಸ್ಟರ್ ಆಗಿದೆ ನೋಡ್ಬೇಕಂದ್ರೆ. ಬಟ್ ಅಫ್ಕೋರ್ಸ್ ನಿಮ್ಗೆ ಏನಾದ್ರು ಕಮ್ಮಿ ಅನಿಸಿದೆ, ಇನ್ನೇನಾದ್ರು ಮಾಡ್ಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ಬೋದು. ಇರೋ 1 ವಾರದಲ್ಲಿ ನಮ್ಗಾದ್ರೆ ಟ್ರೈ ಮಾಡ್ತೀವಿ. ಕಪಲ್ ಆಫ್ ಇವೆಂಟ್ಸ್ ನೀವು ಹೇಳ್ದಂಗೆ ಎಲ್ಲಿ ಆನ್ ಗ್ರೌಂಡ್ 1 or 2 ಮಿಸ್ ಆಗಿರೋದು ಒಂದು ರೀಸನ್ ಮಳೆ ಟೈಮು ಸರ್. ಯಾರು ನಮಗೆ ಗ್ಯಾರಂಟಿ ಕೊಡ್ತಿಲ್ಲ. ನಿಮಗೆ ಔಟ್ಡೋರ್ ಇವೆಂಟ್ಸ್ ಮಾಡಿದಾಗ ತುಂಬ ಆ್ಯಕ್ಚುಲಿ ಪ್ರೀ ರಿಲೀಸ್ ಇವೆಂಟ್ ಅದು ಬೇರೆ ಊರಲ್ಲಿ ಪ್ಲಾನ್ ಇತ್ತು. ಈಗ ಬ್ಯಾಂಗ್ಳೂರಲ್ಲಿ ಬಟ್ ಇವೆಂಟ್ ಹೇಗಿರೋದು ಅದೇ ಇರ್ತಿತ್ತು. ಜಾಗ ಬ್ಯಾಂಗ್ಳೂರ್ ಮಾಡ್ತಾ ಇದ್ದಿಲ್ಲ ಅಷ್ಟೇ ಬಿಟ್ಟರೆ ಮುಂಚೆ ಬೇರೆ ಊರಲ್ಲಿ ಅಂತಲೇ ಪ್ಲಾನ್ ಆಗಿದ್ದು. ಮಳೆ ಸೀಸನ್ ಇರೋದ್ರಿಂದ ಅನ್ಪ್ರೆಡಿಕ್ಟಬಲ್ ಇದೆ. ಈ ವರ್ಷ ನೀವು ನೋಡಿದ್ರೆ ಮಾರ್ಚಿಂದನೇ ಅನ್ಪ್ರೆಡಿಕ್ಟಬಲ್ ಆಗಿ ರೇಂಜ್ ಬಂದಿರೋದು. ಕೆಲವು ನಮ್ಮ ಆರ್ಗನೈಸರ್ಸ್ ಅಥವಾ ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಏನಿದ್ರು ಬೇರೆ ಕಡೆ ಕೆಲವು ಕಡೆ ಗ್ಯಾರಂಟಿ ಕೊಡಲಿಲ್ಲ. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಇದಾದರೆ ಅಂತ ಅದು ಬಂದುಬಿಟ್ರೆ. ಬಟ್ ಸ್ಟ್ರಾಟಜಿ ಒಂದಂಗೆ ಒಂದೊಂದು ಪಿಕ್ಚರ್ ಅವ್ರು ಹೇಳ್ದಂಗೆ, ಯುವ ಅವ್ರು ಹೇಳ್ದಂಗೆ ಒಂದೊಂದು ಪಿಕ್ಚರ್ ಬೇರೆ ಥರ ಇದಾಗುತ್ತೆ. ನಾವು ಮೊನ್ನೆ ರೋಹಿತ್ ನಾವೆಲ್ಲ ಸ್ವಲ್ಪ ಟೆಂಪಲ್ ಪಿಕ್ಚರ್ ರಿಲೀಸ್ ಮುಂಚೆ ಹೋದಾಗ ಐ ಥಿಂಕ್ ತುಂಬ ಜನ ಬಂದು ಸಿನಿಮಾ ಬಗ್ಗೆ ಮಾತಾಡೋರೆ. ರಿಲೀಸ್ ಡೇಟ್ 18ಗಾಗಲಿ, ಇನ್ಫ್ಯಾಕ್ಟ್ ಒಂದು ಆನೆಗುಡ್ಡೆ ಟೆಂಪಲ್ ಹೋದಾಗ ಅಲ್ಲಿರೋರು ಅರ್ಚಕ್ರೆ ನಿಮ್ಮ ಪಿಕ್ಚರ್ 18 ರಿಲೀಸು. ನಮಗೆ ಅದು ಏನು ಗೊತ್ತಾ, ಅದು ಪ್ರಮೋಷನ್ಸ್. ಅವರು ಆನೆಗುಡ್ಡೆ ಇರೋದು ಕುಂದಾಪುರದಲ್ಲಿ ಸಣ್ಣೂರು, ಅಲ್ಲಿರೋ ಟೆಂಪಲಲ್ಲಿ ಅರ್ಚಕರಿಗೆ ಡೇಟ್ ಗೊತ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮದು ಪ್ರಮೋಷನ್ ರೀಚ್ ಆಗಿದೆ. ಬಟ್ ಅವ್ರು ಹೇಳಿದಾಗ ನೀವು ಏನಾದರೂ ಮಾಡಬೇಕು ಅಂದರೆ ಆಲ್ವೇಸ್ ಓಪನ್ ಟು ಏನಾದರೂ ಮಾಡಬೇಕು, ಅದು ನಮ್ಗೆ ವರ್ಕ್ ಆಗುತ್ತೆ ಅಂತಂದ್ರೆ ವಿ ಆರ್ ಆಲ್ವೇಸ್ ಓಪನ್. ಇವ ಸರ್ ನಮ್ಮದು ಒಂದು ಜವಾಬ್ದಾರಿ, ತುಂಬ ಜವಾಬ್ದಾರಿ ಇದೆ ನನ್ನಲ್ಲಿ. ಏನಂದರೆ ಕನ್ನಡ ಇಂಡಸ್ಟ್ರಿಲಿ ಫ್ಯಾಮಿಲಿ ಆಡಿಯನ್ಸ್ ಮೇನ್ ಬರ್ತಾ ಇಲ್ಲ. ಸೊ ಅಪ್ಪು ಸಾಕಿದಾಗ ಅದೊಂದು ಬೇರೆ ಇಲ್ಲ ಅದು. ಸೊ ಅದಾದಮೇಲೆ ಎಲ್ಲ ಹೇಳ್ತಾ ಇರೋದು ಇಂಡಸ್ಟ್ರಿಯಲ್ಲಿ, ಅದಾದಮೇಲೆ ಕಂಪ್ಲೀಟಾಗಿ ಕಮ್ಮಿ ಆಗಿದೆ ಫ್ಯಾಮಿಲಿ ಆಡಿಯನ್ಸ್. ಈಗ ಆ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ ಹೇಗೆ ಅಂತ? ಸಿನಿಮಾ ಇವಾಗ ಎಲ್ಲರೂ ನೋಡೋಂಥ ಸಿನಿಮಾ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ. ಆ್ಯಂಡ್ ಈ ಸಿನಿಮಾ ಕೂಡ ಹಾಗೆ ಇದೆ, ಪ್ರತಿಯೊಬ್ಬರು ನೋಡೋಂಥ ಸಿನಿಮಾನೇ ಇದೆ. ಆ್ಯಂಡ್ ಡೆಫಿನೆಟ್ಲಿ ಇವಾಗ ಸುಮಾರು ಸಿನಿಮಾಗಳು ಬರ್ತಾ ಇದೆ. ಆ್ಯಂಡ್ ಫ್ಯಾಮಿಲಿ ಆಡಿಯನ್ಸ್ ಅಂತ ಸ್ಪೆಸಿಫಿಕ್ ಆಗೋ ಸಿನಿಮಾಗಳು ಬರ್ತಿದೆ, ಮಾಸ್ ಫಿಲ್ಮ್ಸ್ ಅಂತ ಹೇಳಿ ಆ ಥರನೂ ಬರ್ತಿದೆ. ಖಂಡಿತ ಇವಾಗ ನೋಡ್ತಿರೋದ್ರೆ ಸಿನಿಮಾ ಚೆನ್ನಾಗಿದ್ರೆ ಪ್ರತಿಯೊಬ್ಬರು ನೋಡ್ತಾರೆ. ಸೊ ನಾವು ಒಟ್ಟಿನಲ್ಲಿ ಪ್ರತಿಯೊಬ್ಬರು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾನೇ ಮಾಡಿ. ಲಾಸ್ಟ್ ಫೈನಲ್, ಸೊ ಅಪ್ಪು ಸರ್ ಒಂದು ಇಂಟರ್ವ್ಯೂ ಹೇಳಿದ್ದು, ಇದು ಲೈನ್, ಅವ್ರ ಹೆಸರು ಇಟ್ಕೊಂಡು ಮಾಡಿರೋ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. 99% ಇದೆ. ರಾಜು, ಅಪ್ಪು, ಅಭಿ ಈ ಥರ. ಸೊ ಅದು ನಾವು ನಂಬ್ತಾ ಇದ್ರಂತೆ. ಸೊ ನಿಮಗೆ ಅದನ್ನೇದು ಇದೆಯಾ, ಗೊತ್ತಿದೆ ಅದು ಅಂತ? ಯುವ ಫಸ್ಟ್ ಸಿನಿಮಾ ನಿಮ್ಮ ನೇಮು, ಸೊ ಆಮೇಲೆ ಆಗುತ್ತಾ ನೆಕ್ಸ್ಟ್ ನೋಡೋಣ. ಜಸ್ಟ್ ಒಂದು ಸಿನಿಮಾ ಇದೆಯಲ್ಲ ಸರ್, 2ನೇ ಸಿನಿಮಾ ನನಗೂ ಹಂಗೆ ವರ್ಕ್ ಆದರೆ ಸೂಪರ್ ಅಲ್ವಾ? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.